ನನ್ನ ಎಲ್ಲ ಸೆಲೆಬ್ರಿಟಿ ವೀಕ್ಷಕರಿಗೆ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಶ್ರೀ ಪಲ್ಲವಿ. ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾನಿವತ್ತು ಒಂದು ಸಿನಿಮಾ ಶೂಟಿಂಗಲ್ಲಿದ್ದೀನಿ. ಏನು ಕರೆದಿದ್ದು ಹೇಳಿ? ಯಾರು ಕರೆದ್ರು? ನೀಡವೆಲ್ಲ ಬೇಡ, ಕರೆದಿದ್ದು ಹೇಳಬೇಕು ಅಂದರೆ ನಾನು ಇಷ್ಟು ದಿನ ಒಬ್ಬ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ಆರ್ಟಿಸ್ಟ್ ಚಾನ್ಸ್ಗಳು ಕೂಡ ಬರ್ತಾ ಇತ್ತು. ಬಟ್ ಕ್ಯಾರೆಕ್ಟರ್ಗಳು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಮಾಡ್ತಿರ್ಲಿಲ್ಲ. ಬಟ್ ಫಸ್ಟ್ ಟೈಮು ಒಂದು ಒಳ್ಳೆ ಕ್ಯಾರೆಕ್ಟ್ರನ್ನ ಒಂದು ಸಿನಿಮಾದಲ್ಲಿ ನಾನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನನ್ನ ಜೊತೆ ಒಬ್ಬರಿದ್ದಾರೆ. ಇವ್ರನ್ನ ನಾನು ಪ್ರೀತಿಯಿಂದ ಬಡ್ಡಿ ಬಂಗಾರಮ್ಮ ಅಂತೀನಿ. ಅಂದರೆ ಬಡ್ಡಿ ಬಂಗಾರಮ್ಮ ಅವರಲ್ಲ. ಅವ್ರ ಜೊತೆ ಅವ್ರನ್ನ ಯಾರು ಅಂತ ನಿಮಗೆ ತೋರಿಸಿದ್ರೆ ನಿಮ್ಗೆ ಯಾರು ಅಂತ ಗೊತ್ತಾಗುತ್ತೆ. ಓಕೆನಾ? ಬನ್ನಿ ತೋರಿಸ್ತೀನಿ ಯಾರು ಅಂತ. ಇವ್ರಿ ಅವರು. ಹಾಯ್ ಮ್ಯಾಮ್. ಹಾಯ್, ಎಲ್ರಿಗೂ ನಮಸ್ತೆ. ನಾನಿವಾಗ ಅವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಬಡ್ಡಿ ಬಂಗಾರಮ್ಮ ಅಂತ. ನಿಮ್ದು ಯಾವ ಥರ ಇದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರು? ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಪ್ರಭಾಮಣಿ ಅಂತ. ಓಕೆ. ಒಂದು ಶ್ರೀಮಂತ ಮಹಿಳೆ ಕ್ಯಾರೆಕ್ಟರ್. ಅದಕ್ಕೆ ಗೋಲ್ಡ್ ಎಲ್ಲ ಹಾಕೊಂಡು ನೋಡಿ, ನಾವು ನೋಡ್ತೀವಿ ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಎಷ್ಟು ಗ್ರಾಮ್ಸ್ ಇದೆ ಮ್ಯಾಮ್? ಎಷ್ಟು? ಏನೊಂದು ಕೆ ಜಿ ಇದೆಯಾ? ಅಷ್ಟೇನಿಲ್ಲ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಉದಯ್ ಸರ್ ನಿರ್ದೇಶಕರು ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತುಂಬ ಖುಷಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ. ಇವರು ಸೀರಿಯಲಲ್ಲೂ ಮಾಡಿದ್ದಾರೆ, ತುಂಬ ಸಿನಿಮಾಗಳಲ್ಲೂ ಮಾಡಿದ್ದಾರೆ. ಇವರು ನೋಡೋದಕ್ಕೆ ಮುದ್ದಾಗಿ ಅಮ್ಮ ಥರ ಇರ್ತಾರೆ. ನೋಡಿದ್ಮೇಲೆ ನಿಮ್ಗೆ ಯಾರು ಅಂತ ಗೊತ್ತಾಗುತ್ತೆ. ಓಕೆನಾ? ಹಾಯ್ ಮ್ಯಾಮ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿ. ನೋಡಿ, ನಾನು ಹೇಳಿಲ್ಲ ಸಾಫ್ಟಾಗಿ ಕಾಣಿಸ್ತಾರೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿದ್ದಾರೆ. ಮ್ಯಾಮ್, ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು ಮಾಡ್ತಾ ಇದ್ದೀರಾ? ನಾನು ಇದರಲ್ಲಿ ಹೀರೋಯಿನ್ ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಓಕೆ, ಅದಕ್ಕೆ ಸಾಫ್ಟಾಗಿದ್ದೀರಾ? ಅಲ್ಲ, ನಾನು ಸಾಫ್ಟು, ಅದರ ಕ್ಯಾರೆಕ್ಟರ್ ಬಜಾರ್. ಓಕೆ ಓಕೆ. ಇವ್ರು ಯಾರು ಅಂತ ಗೊತ್ತಾಗಿರ್ಬೇಕಲ್ಲ ನಿಮಗೆ? ಖಂಡಿತ ನಿಮಗೆ ಗೊತ್ತಾಗಿರುತ್ತೆ. ನನ್ನ ಹೆಸರು ಧನಲಕ್ಷ್ಮಿ. ಧನಲಕ್ಷ್ಮಿ. ದನ ಯಾವುದು ಹಾಕೊಂಡು ಬಂದಿಲ್ಲ, ಸಾಫ್ಟ್ ಕ್ಯಾರೆಕ್ಟರು ಅಂತ ಹಂಗೆ ಬಂದುಬಿಟ್ಟಿದ್ದಾರೆ. ಇಲ್ಲ, ಇದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸ್ಟೋರಿ ಅಲ್ವಾ, ಹಾಗಾಗಿ ಇಷ್ಟೇ ಸಾಕು ಹಂಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಾನು ಇಷ್ಟು ಮುದ್ದಾಗಿ ಕಾಣೋದಕ್ಕೆ ಒಬ್ಬರದ್ದು ಶ್ರಮ ಇದೆ. ಅವರೇ ನಮ್ಮ ಟೆಕ್ನಿಷಿಯನ್ ಅಲ್ಲ, ಮೇಕಪ್ ಆರ್ಟಿಸ್ಟ್. ಅವ್ರ ಜೊತೆ ಮಾತಾಡೋಣ ಬನ್ನಿ. ಹಾಯ್ ಶಿವು ಅವರೇ. ಎಲ್ಲರಿಗೂ ನಮಸ್ತೆ. ಹಾಯ್, ಅವರ್ ಯು? ಒಳ್ಳೆ ದುನಿಯಾ ಜಂಗ್ಲಿ ಥರ ಕಾಣಿಸ್ತಿದ್ದಾರೆ ಅಲ್ವಾ? ನೀವು ಹೇರ್ ಸ್ಟೈಲ್ ಎಲ್ಲ. ನೀವು ಹೇಳಿ, ಇವಾಗ ಈ ಸಿನಿಮಾದಲ್ಲಿ ನಿಮ್ಮ ಕೆಲಸ ಏನು? ಈ ಸಿನಿಮಾದಲ್ಲಿ ನಾನು ಮೇಕಪ್ ಮಾಡ್ತಾ ಇದ್ದೀನಿ. ಬೇರೆ ಸಿನಿಮಾಗಳಲ್ಲಿ ಮೇಕಪ್ ಮಾಡ್ತಿದ್ದೀನಿ. ಹೌದಾ? ನಿಮ್ಮ ಹೇರ್ ಸ್ಟೈಲು ಗಡ್ಡ ಎಲ್ಲ ನೋಡ್ಬಿಟ್ಟು ನಾನು ವಿಲನ್ ಅನ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಜೀವನದಲ್ಲಿ ಮನುಷ್ಯ ಒಂದೇ ಥರ ಇರಬೇಕಾಗ. ಜಾಸ್ತಿನೇ ಹೌದು, ಅವನು ಅದಕ್ಕೆ ವಿಲ್ಲನ್ ಅಂತಂದದ್ದು. ಲೈಕ್. ಓಕೆ, ಇವರು ನಮ್ಮ ಸಿನಿಮಾದ ಮೇಕಪ್ ಆರ್ಟಿಸ್ಟ್. ಸಿನಿಮಾ ಯಾವುದು ಅಂತ ಕೇಳೋದಕ್ಕೆ ಹೋಗ್ಬಿಡಿ, ಲಾಸ್ಟಲ್ಲಿ ನನ್ನ ಸಿನಿಮಾ ಹೇಳ್ತೀನಿ. ಸಿನಿಮಾ ಯಾವುದು ಅಂತ ಲಾಸ್ಟಾಗಿ ಹೇಳ್ತೀನಿ. ಓಕೆನಾ? ಇವರು ನಮ್ಮ ಸಿನಿಮಾದ ಮೇಕಪ್ ಆರ್ಟಿಸ್ಟ್. ತುಂಬ ಹೆಂಗಾಗಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಹೆಸರೇನಂತಾನೆ ಗೊತ್ತಿಲ್ಲ ಇದುವರೆಗೂ. ವೆರಿ ಗುಡ್. ಇದು ಬೇಕಿದ್ದು. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಕುಮಾರಿ ತಾನೆ? ಹೌದೌದು, ಇನ್ನೂ ಮದುವೆ ಆಗಿಲ್ಲ. ಪಲ್ಲವಿ. ಭೂಮಿಕಾ. ಇವಾಗಾದ್ರೂ ಗೊತ್ತಾಯ್ತು. ಎಲ್ಲರಿಗೂ ಒಳ್ಳೇದಾಗಲಿ. ಒಂದು ಥ್ಯಾಂಕ್ ಯು. ಇದ್ದಾರೆ ನೋಡಿ, ಅಪ್ಪು ಸರ್ ಇದ್ದಾರೆ. ಈ ಸಿನಿಮಾದ ಮೇಲೆ ಅಪ್ಪು ಸರ್ಗೂ ಹಾರೈಕೆ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ. ಈಗ ನೆಕ್ಸ್ಟು ನಮ್ಮ ಸಿನಿಮಾದ ಮೇನ್ ಪಿಲ್ಲರ್ ಒಬ್ಬರಿದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ. ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಬನ್ನಿ. ಇವರೇ ನೋಡಿ ನಮ್ಮ ಸಿನಿಮಾದ ಆಲ್ ಇನ್ ಒನ್. ಸಿನಿಮಾದಲ್ಲಿ ಒಂದು ಭಾಗ. ಅದೇಗಾಗುತ್ತೆ ಆಲ್ ಇನ್ ಒನ್ ತಾನೆ. ಹೀರೋ ಕೂಡ ನೀವು, ಒನ್ ಆಫ್ ದಿ ಪ್ರೊಡ್ಯೂಸರ್ ಕೂಡ, ಪೋಸ್ಟ್ ಪ್ರೊಡಕ್ಷನ್ ಕೊಡ್ತಾ ಇದ್ದೀರಾ, ಕ್ಯಾಮ್ರಾ ಯೂನಿಟ್ ಕೊಡ್ತಾ ಇದ್ದೀರಾ. ಕಲಾವಿದರಲ್ಲಿ ಒಬ್ಬರು ಒನ್ ಆಫ್ ಕಲಾವಿದ. ನಿರ್ಮಾಪಕರಲ್ಲ, ಒಬ್ಬ ನಿರ್ಮಾಪಕರು ಬೇಜಾರು ಮಾಡ್ಕೊತಾರೆ. ಇವರು ಆಲ್ರೆಡಿ ತುಂಬ ಒಂದು 7-8-10 ತುಂಬ ಸಿನಿಮಾಗಳಲ್ಲಿ ಹೀರೋ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರೊಡ್ಯೂಸರು ಕೂಡ, ಡೈರೆಕ್ಟರು ಕೂಡ. ಬಟ್ ಈ ಸಿನಿಮಾದಲ್ಲಿ ಆರ್ಟಿಸ್ಟ್ ಆಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಸತ್ಯ ತಾನೇ? ಖಂಡಿತ, ಅದನ್ನು ಒಪ್ಕೊಳ್ತೀನಿ. ಇವ್ರದ್ದೇ ಪೋಸ್ಟ್ ಪ್ರೊಡಕ್ಷನ್ ಇದೆ, ಕ್ಯಾಮ್ರಾ ಯೂನಿಟ್ ಕೂಡ ಇದೆ ವಿಜಯನಗರದಲ್ಲಿ. ಈಗ ನಮ್ಮ ಸಿನಿಮಾಗೆ ಮೇನ್ ಪಿಲ್ಲರ್ ಆಗಿ ಆಲ್ ಇನ್ ಒನ್ ವಹಿಸ್ಕೊಂಡಿರೋದು ಇವರೇ. ವಹಿಸ್ಕೊಂಡಲ್ಲ, ನಮ್ಮ ಕರ್ತವ್ಯ ನಿಭಾಯಿಸ್ತಾ ಇದ್ದೀವಿ. ಓಕೆ ಓಕೆ ಸರ್. ಇವಾಗ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಹೇಳ್ಬೋದಾ ಸರ್ ಸಿನಿಮಾದಲ್ಲಿ? ಕ್ಯಾರೆಕ್ಟರ್ ಬಗ್ಗೆ ಏನಿಲ್ಲ, ಕಾಲೇಜ್ ಸ್ಟೂಡೆಂಟ್,
ಕಾಲೇಜ್ ಸ್ಟೂಡೆಂಟು. ಅದಾದಮೇಲೆ ಲವ್ ಫೇಲ್ಯೂರ್ ಆಗುತ್ತಂತೆ. ಓ ಪಾಪ. ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ ನಿರ್ದೇಶಕರು ಚಿನ್ನ ಕೊಟ್ಟವ್ರು, ಅದು ಹೇಳ್ಬಾರ್ದು ಬಿಡಿ. ಒಟ್ಟು ಲವ್ ಫೇಲ್ಯೂರ್ ಆಯಿತು, ಆಗಿದೆ. ಅದಕ್ಕೆ ಗಡ್ಡ ನೋಡಿದ್ರೆ ಬಿಟ್ಟಿರಲ್ಲ. ಬೇಬಿ ಅರ್ಥ ಆಗ್ತದೆ. ಅದಕ್ಕೆ ಗಡ್ಡ ಬಿಟ್ಟಿರೋದೇ ನೀವು, ನನಗೆ ಗೊತ್ತಾಯಿತು. ಸರ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಸರ್. ಖಂಡಿತ. ಬಾಯ್ ಸರ್. ಬಾಯ್. ಬಾಯ್ ಎಲ್ರಿಗೂ. ನಾನು ಎಲ್ಲರೂ ತುಂಬ ಗೋಳಿಕೊಳ್ತೀನಿ. ಮೇಕಪ್ ಆರ್ಟಿಸ್ಟ್ನ ಮಾತ್ರ ಹೆವಿ ಗೋಳಿಕೊಂಬಿಟ್ಟೆ. ನಿಮಗೆ ಆ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಮತ್ತು ಶಾರ್ಟ್ಸ್ ತೆಗಿವಾಗಲೂ ಅಷ್ಟೇ, ಡೈರೆಕ್ಟ್ರನ್ನೇ ಇರ್ಬೋದು ಅಥವಾ ಕೋ ಡೈರೆಕ್ಟ್ರನ್ನ ಎಲ್ಲರೂ ತುಂಬ ಗೋಳಿಕೊಂಬಿಟ್ಟಿದ್ದೀನಿ ನಾನು. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಮಜಾ ಮಾಡಿದ್ವಿ. ನಾನು ನಿಮಗೆ ಯಾವಾಗಲೇ ವೀಡಿಯೋದಲ್ಲೆಲ್ಲ ಹೇಳ್ತಾ ಇದ್ದೆ ಸಿನಿಮಾ ಯಾವುದು ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ಅಂತ. ಬಟ್ ನಾನು ಇವಾಗಲೇ ಹೇಳಲ್ಲ, ಅತಿ ಶೀಘ್ರದಲ್ಲಿ ನಾನು ಪೋಸ್ಟರ್ನ ರಿಲೀಸ್ ಮಾಡ್ತೀನಿ ನನ್ನ ಸಿನಿಮಾ ಪಯಣ ಯೂಟ್ಯೂಬ್ ಚಾನಲ್ನಲ್ಲೇ. ನನ್ನ ಎಲ್ಲ ವೀಕ್ಷಕರಿಗೆ ಈ ನನ್ನ ಪುಟ್ಟದಾದ ನನ್ನ ಸಿನಿಮಾ ಯೂಟ್ಯೂಬ್ ಚಾನಲ್ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಮತ್ತೊಂದು ವ್ಲಾಗ್ ಜೊತೆಗೆ. ಬಾಯ್.